ಹಳೇದ್ ಯಾವ್ದು ಅಲ್ಲ ಈಗಿರೋದೇ ಬೇಕು. ಗೌಡ್ರೆ ನೀವ್ ಒಂದ್ ಮಾತಾಡ್ತಾ ಇದ್ರಿ ಸೊ ಅವ್ರ ಆಂಕರ್ ಗಳು ಏನು ಇದಲ್ಲ ಅಂತ. ಕುಮಾರಣ್ಣ ಒಂದ್ ಮಾತು ಹೇಳಿದ್ರು, ಕುಮಾರಸ್ವಾಮಿ ಅವರು ಆಂಕರ್ ಗಳು ಅಂದ್ರೆ ನೀವ್ ಹೇಳಿದ್ನೇ ಕೇಳ್ಬೇಕಾ, ನೀವ್ ಹೇಳಿದ್ನೇ ಒಪ್ಕೋಬೇಕಾ, ನೀವೇ ಬೃಹಸ್ಪತಿಗಳ ಮೇಲಿಂದ ಬಂದಿರ್ತೀರಾ? ಖಂಡಿತ ಯಾರು ಬೃಹಸ್ಪತಿಗಳಲ್ಲ. ಸರಿ ಸರ್. ಈಗ ದರ್ಶನ ಅಭಿಮಾನಿಗಳಿಗೆ ಹೇಳಿದಿಷ್ಟೇ, ನೀವು ಯಾವುದೇ ಮಾಧ್ಯಮದವ್ರು ಬಂದ್ರು ಸುಮ್ನೆ ಎಲ್ಲರೂ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ, ಚೆನ್ನಾಗಿ ರಿವ್ಯೂ ಕೊಡಿ, ಒಳ್ಳೇದ್ ಕೊಡಿ. ಸೊ ಅವ್ರ ನೆಗೆಟಿವ್ ಸರ್ ಒಂದ್ ನಿಮಿಷ ಸರ್. ಆಯ್ತು, ಇವಾಗ ಇದೇ ಮ್ಯಾಟರ್ ಬರ್ತೀನಿ ಸರ್. ಏನಾಗಿದೆ ಮೇನ್ ಮ್ಯಾಟರ್ ಅಂದ್ರೆ ಸರ್, ಇವಾಗ ಮೀಡಿಯಾ ಬಂದ್ಬಿಟ್ಟು ಇದು ಸಂವಿಧಾನದ 4ನೇ ಅಂಗ, ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಪ್ರಾಶಸ್ತ್ಯವನ್ನ ಕೊಡ್ಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿರಲ್ಲ ಸರ್. ಇತ್ತೀಚಿನ ಮೀಡಿಯಾಗಳು ಯಾವ ರೀತಿ ನಮಗೆ ಕಾಣಿಸ್ತಾ ಇದೆ, ನಮ್ಮ ಕರ್ನಾಟಕದವರಿಗೆ ಯಾವ ರೀತಿ ಕಾಣಿಸ್ತಾ ಇದೆ, ಕರ್ನಾಟಕದ ಜನತೆಗೆ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಾ? ಓನ್ಲಿ TRPಗೋಸ್ಕರ ಸರ್. TRP ಕಂಟೆಂಟ್ ಎಲ್ಲಿರುತ್ತೋ ಹುಡಿಕೊಂಡು ಹೋಗ್ತಾರೆ ಸರ್. ಸಮಾಜದಲ್ಲಿ ಇದುವರೆಗೂ ಸರ್ ಯಾವ ಮಟ್ಟಿಗಿನ ಸಮಸ್ಯೆ ಇದೆ ಅಂತ ಅದ್ರ ಮೇಲೆ ಕಂಟೆಂಟ್ ಮಾಡ್ತಾ ಇದಾರ ಸರ್, ಕಂಟೆಂಟ್ ಮಾಡ್ತಾ ಇದಾರ? ಅದೇ ಕೇಳಿ. ಇವಾಗ ಬಡವರಿಗೆ, ರೈತರಿಗೆ ನೋಡಿ ಸರ್, ಒಂದು ಎಳ್ನೀರ್ ಕುಡಿಬೇಕು ಅಂದ್ರೆ ಸರ್ ಇವಾಗ ಯಾವ ಮಟ್ಟಿಗೆ ಆಗಿದೆ. ಒಬ್ಬ ರೈತನ್ಗೆ ಎಳ್ನೀರಿಗೆ ಸಿಗ್ತಾ ಇರೋದು ಸರ್ 14 ರೂಪಾಯಿ 15 ರೂಪಾಯಿ. ಇವತ್ತು ನಾವು ತಕೊಂಡು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಎಲ್ಲಾದ್ರೂ ಹೋಗಿ ಹೊರಗಡೆ ಕುಡಿಬೇಕು ಅಂದ್ರೆ ಸರ್ 60 ರೂಪಾಯಿ ಕೇಳ್ತಾರೆ ಸರ್. ಅದೇ ಸರ್, ಇವಾಗ ಅದೇ ಎಳ್ನೀರು ಬೆಳೆದಂತ ರೈತ ಹಳ್ಳಿಯಿಂದ ಸಿಟಿಗೆ ಬಂದ್ಬಿಟ್ಟು ಆ ಎಳ್ನೀರ್ ತಗೊಂಡ್ ಕುಡಿಯಕ್ಕಾಗಲ್ಲ ಅವನಿಗೆ, ಖಂಡಿತ ಅಲ್ವಾ? ಅವ್ನ್ ಬೆಳೆದಿರೋದ ನಾವೇ ಕುಡಿಯಕ್ಕಾಗಲ್ಲ. ಆ ಮಟ್ಟಿಗೆ ಪರಿಸ್ಥಿತಿ ನಮ್ಮ ವ್ಯವಸ್ಥೆ ಹದಗೆಟ್ಟಾಗಿದೆ ಸರ್. ಅದ್ರ ಬಗ್ಗೆ ದನಿ ಎತ್ತಾರ ಸರ್ ಇವರು. ವ್ಯವಸ್ಥೆ ಬಗ್ಗೆ, ಭ್ರಷ್ಟ ವ್ಯವಸ್ಥೆ ಬಗ್ಗೆ ದನಿ ಎತ್ತಾರ ಸರ್ ಅವರು. ಯಾವುದು ಎತ್ತಲ್ಲ ಸರ್. ಇವತ್ತಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಸರ್, ಬಡವರನ್ನಾಗೆ ಉಳಿಸಿದ್ದಾರೆ, ಎಲ್ರು ಕಿತ್ತು ತಿಂತಾ ಇದಾರೆ. ರಾಜಕಾರಣಿಗಳು ಮಾತ್ರ ಕೋಟಿ 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 ಕೋಟಿ. ಏನ್ ಸರ್ ಟಿವಿ ಮಾತಾಡ್ತಾರೆ 200 ಕೋಟಿ ಲೂಟಿ, 300 ಕೋಟಿ. ನಮ್ಮ ಕೇಳಿದಾಗ ಹೌದಾ ಕೋಟಿ ಏನ್ ಅನ್ಸುತ್ತೆ ಸರ್ ನಮ್ಗೆ ಬಡವರಿಗೆ? ನಾವು 1 ಕೋಟಿ ಅಲ್ಲ ಸರ್, ಲಕ್ಷ ನೋಡಿದಂತವ್ರಲ್ಲ ನಾವು. ಕೋಟಿ ಕೋಟಿ ಮಾತುಗಳಾಡ್ತಾರೆ. ಇವತ್ತಿನ ರಾಜಕಾರಣ, ಇವತ್ತಿನ ಭ್ರಷ್ಟ ವ್ಯವಸ್ಥೆ, ಇವತ್ತಿನ ನಮ್ಮ ಸಮಾಜ ಯಾವ ರೀತಿ ಹದಗೆಟ್ಟಿದೆ ಸರ್. ಈ ಮೀಡಿಯಾದವರಲ್ಲಿ ಏನ್ ಮಾಡ್ತಾ ಇದಾರೆ ಸರ್? ಇವತ್ತು ಏನ್ ಮಾಡ್ತಾ ಇದಾರೆ? ಸಂವಿಧಾನದ 4ನೇ ಅಂಗ, ಸಂವಿಧಾನದ 4ನೇ ಅಂಗನ ಸರ್ ಇದು ವ್ಯವಸ್ಥೆ. ಇದು ಈ ವ್ಯವಸ್ಥೆನ ಚೇಂಜ್ ಮಾಡ್ಲಿ, ಅವತ್ತು ನಾನು ಒಪ್ಕೊಳ್ತೀನಿ ಮೀಡಿಯಾನ. ಖಂಡಿತ ಹೌದು, ಖಂಡಿತ ನಿಮ್ದು ಖಂಡಿತ ಕಿಟ್ಬುಟಿ ಆಗ್ತಾ ಇದಾರೆ ಸರ್ ಇವರು. ಮಾಡ್ಕೊಳಕೋಸ್ಕರ ದರ್ಶನ್ ಅವ್ರು ಹಿಂದೆ ಬಿದ್ದಿದ್ದಾರೆ. ಪಾಪ ಯಪ್ಪ ಸಾಯೋ ಸ್ಥಿತಿಲಿ ಇವತ್ತು ಹಾಸ್ಪಿಟಲ್ ಇದ್ದಾನೆ, ಅಲ್ಲೂ ಬಿಡ್ತಾ ಇಲ್ಲ. ನೋಡಿ ಅವ್ನು ಹೆಂಗೆ ಮಲಗಿದ್ದಾನೆ, ಅವ್ನು ಹೆಂಗಿದ್ದಾನೆ, ಯಾವ ಚಡ್ಡಿ ಹಾಕೋತಾ ಇದ್ದಾನೆ. ಏನ್ ಸರ್ ಇದು? TRPಗೋಸ್ಕರ ಏನ್ ಬೇಕಾದ್ರೂ ಮಾಡ್ಕೊಡೋದ? ಇಡೀ ವ್ಯವಸ್ಥೆನ ಕಿತ್ತು ತಿಂತಿರೋದೇ ಇವ್ರು. ಸರಿ ಮಾಡ್ಬೇಕಾಗಿರೋ ಇವ್ರು. ನಾಚಿಕೆ ಆಗ್ಬೇಕು ಸರ್. ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ನೀವು ಬದಲಾವಣೆ ಆಗ್ಬೇಕು ಅಂದ್ರೆ ಈ ವಿಡಿಯೋ ನೋಡೋದು ಬದಲಾವಣೆ ಆಗಿ ಅವತ್ತು ನಾನು ಖುಷಿ ಪಡ್ತೀನಿ. ನಮ್ಮ ಗೌಡ್ರು ಉದ್ವೇಗಕ್ಕೊಳಗಾಗಿ ಮಾತಾಡಿದ್ರು, ಖಂಡಿತವಾಗಿ ಸತ್ಯ ಅದು. ಯಾಕೆಂದ್ರೆ ಎಷ್ಟೋ ಕ್ಷೇತ್ರಗಳಲ್ಲಿ ರೋಡ್ ನೋಡ್ಬಿಟ್ರೆ ಹೊಟ್ಟೆ ಉರ್ದೋಗುತ್ರಿ ಸ್ವಾಮಿ. ರೋಡ್ ನೋಡ್ಬಿಟ್ರೆ ಎಷ್ಟೋ ಸುಮಾರು ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ನಾವು ಯಾವ ರೋಡ್ ನಲ್ಲಿ ಹೈವೇ ರೋಡ್ಗಳಲ್ಲಿ ಓಡಾಡ್ತೀವಿ ಆ ರೋಡ್ಗಳು ಮಾತ್ರ ಬಹಳ ಸ್ಪಷ್ಟವಾಗಿದ್ದಾವೆ. ವಿನಃ ಎಷ್ಟೋ ಊರುಗಳಲ್ಲಿ, ಎಷ್ಟೋ ಹೈವೇಗಳು, ಎಷ್ಟೋ ರೋಡ್ಗಳು ಕಿತ್ತು ಕುಲಾಕರ್ಮ ಎದ್ದೋಗ್ಬಿಟ್ಟು ಎಷ್ಟೋ ಆಕ್ಸಿಡೆಂಟ್ ಆಗಿರೋವು ನನ್ನ ಕಣ್ಮುಂದೆ. ನಾನು ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿ ಅದನ್ನೇನೆ ನಾನು ಬಗೆಹರಿಸಿದೀನಿ. ಓಕೆನಾ? ರೋಡ್ ಮಧ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥ ಒಬ್ಬ ಯುವಕ, 24 ವರ್ಷದೊಬ್ಬ ಹುಡುಗ ಏನೋ ಗುಂಡಿಯಲ್ಲಿ ಬಿದ್ದುಬಿಟ್ಟು ಗಾಡಿ ಬೀಳಿಸ್ಕೊಂಡು ಸತ್ತೋಗ್ತಾನ್ರಿ. ಇದೇ ನಿಮಾನ್ಸಲ್ಲಿ ಕೂಡ ಸೀಟ್ ಕೊಡಲ್ಲ. ಅದನ್ನೇ ತೋರ್ಸ್ಬೇಕಾಗಿರೋದು. ಇಂಥವನ್ನ ತೋರಿಸಿ ಇಂಥವಕ್ಕೆ ಪ್ರಚೋದನಕಾರಿಯಾಗಿ ಅಲ್ಲ ಸಮಾಜ ಬಗೆಹರಿಸೋ ತರ ಇರ್ಬೇಕು. ಮಾಡ್ತಾ ಇದೆ, ಇವತ್ತಿಗೂ ಮಾಡೋರಿದ್ದಾರೆ, ನಾವು ನೋಡ್ತಾ ಇದೀವಿ, ಮಾಡೋರು ಇದಾರೆ. ಅದನ್ನ ಬಿಟ್ಟು ನಮ್ಮ ಗೌಡ್ರು ಹೇಳ್ದಂಗೆ ಮಾತೆತ್ತದ್ರೆ ಬರೀ ದರ್ಶನ್ ಅವ್ರು ಹೆಂಗ್ ಮಲ್ಗೋದ್ರು, ಹೆಂಗ್ ಕೂತ್ರು, ಹೆಂಗ್ ನಿಂತ್ಕೊಂಡ್ರು, ಯಾವ ಚಡ್ಡಿ ಹಾಕೊಂಡಿದ್ದಾರೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ತೋರಿಸ್ತೀರಾ ಅಂತಂದ್ರೆ ಇನ್ನೇನ್ ಹೇಳ್ಬೇಕು.